ನಾನು ಬಿಜೆಪಿ ಬಿಡುವ ಪ್ರಶ್ನೆಯೇ ಇಲ್ಲ. ಇತ್ತೀಚೆಗೆ ನಾನು ಸಿಎಂ ಅವರನ್ನ ಭೇಟಿನೇ ಆಗಿಲ್ಲ ಅಂತ ನ್ಯೂಸ್18ಗೆ ಶಾಸಕ ಬಸವರಾಜ್ ದಡೇಸುಗೂರ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಯಾಕೆಂದ್ರೆ ಇಲ್ಲಿ ಆಪರೇಷನ್ ಮಾಡಲಾಗಿದೆ. ಬಸವರಾಜ್ ಅವರನ್ನ ಜೆಡಿಎಸ್ಗೆ ಕರೆತರುವ ನಿಟ್ಟಿನಲ್ಲಿ ದೋಸ್ತಿ ನಾಯಕರು ಇವರನ್ನ ಮನವೊಲಿಸಿದ್ದಾರೆ ಎನ್ನುವ ಮಾಹಿತಿ ಎಲ್ಲ ಲಭ್ಯವಾಗ್ತಾ ಇತ್ತು. ಅದಕ್ಕೆ ಈಗ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಕನಕಗಿರಿ ಶಾಸಕರಾಗಿರುವಂತಹ ಬಸವರಾಜ್ ಅವರು ಈಗ ವೈರಲ್ ಆಗಿರೋದು ಆ ಒಂದು ಫೋಟೋ, 6 ತಿಂಗಳ ಹಿಂದಿನ ಫೋಟೋ. ನನ್ನ ಕ್ಷೇತ್ರದ ವಿದ್ಯುತ್ ಸಮಸ್ಯೆ ಕುರಿತು ಸಿಎಂ ಭೇಟಿ ಮಾಡಿದ್ದೆ. ನ್ಯೂಸ್18ಗೆ ಶಾಸಕ ಬಸವರಾಜ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಶಾಸಕ ಬಸವರಾಜ್ ದಡೇಸುಗೂರ್ ಜೊತೆ ನಮ್ಮ ಪ್ರತಿನಿಧಿ ಕೃಷ್ಣ ನಡೆಸಿರುವಂತಹ ಚಿಟ್ಚಾಟ್ ಇಲ್ಲಿದೆ. ರಾಜ್ಯದಲ್ಲಿ ಬಿಜೆಪಿ ಆಪರೇಷನ್ ಕಮಲದ ಪ್ರತಿಯಾಗಿ ಜೆಡಿಎಸ್ನಿಂದ ಆಪರೇಷನ್ ಜೆಡಿಎಸ್ ಏನಾದರೂ ಶುರುವಾಗಿದೆಯಾ ಅನ್ನುವಂಥ ಪ್ರಶ್ನೆ ಇದೀಗ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂಥದ್ದು. ಯಾಕಂದ್ರೆ ಕನಕಗಿರಿ ಶಾಸಕ ಬಸವರಾಜ್ ದಡೇಸುಗೂರ್ ಏನಿದ್ದಾರೆ ಅವರನ್ನ ಕುಮಾರಸ್ವಾಮಿ ಅಂದ್ರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸಂಪರ್ಕ ಮಾಡೋದ್ರ ಮೂಲಕವಾಗಿ ಪಕ್ಷಕ್ಕೆ ಏನಾದರೂ ಸೆಳೆಯುವಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಇದೀಗ ಈ ಒಂದು ವಿಚಾರವಾಗಿ ಮಾತನಾಡೋಕೆ ಸ್ವತಃ ಬಸವರಾಜ್ ದಡೇಸುಗೂರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮುಖ್ಯವಾಗಿ ಕುಮಾರಸ್ವಾಮಿ ಅವರನ್ನ ಮೀಟ್ ಮಾಡುವಂತಹ ಉದ್ದೇಶ ಏನು ಅಂತ? ಸರ್, ಉದ್ದೇಶ ಏನಿಲ್ಲ. ಈ ರಾಜ್ಯದ ರಾಜ ನಾವು ಮತ್ತೆ ಏನಾದ್ರು ಕ್ಷೇತ್ರಕ್ಕೆ ಅನುದಾನ ಕೇಳಬೇಕಾದ್ರೆ, ಕ್ಷೇತ್ರ ಡೆವಲಪ್ಮೆಂಟ್ ಬೇಕಾದ್ರೆ, ಕ್ಷೇತ್ರ ಬಗ್ಗೆ ನೀರು ಕೇಳಬೇಕಾದ್ರೆ, ವಿದ್ಯುತ್ ಕೇಳಬೇಕಂದ್ರೆ ನಾವು ವಿರೋಧ ಪಕ್ಷದಲ್ಲಿ ಇದ್ದಂಥವ್ರು ಸರಿಯಾದ ರೀತಿಯಿಂದ ಸಂವಿಧಾನಬದ್ಧವಾಗಿ ಅವ್ರನ್ನ ಅನುದಾನ ಕೊಡ್ರಿ ಅಂತ ಕೇಳೋಕೆ ಹೋಗ್ಬೇಕಾಗ್ತೈತಿ. ಕರೆಂಟ್ ಕೊಡ್ರಿ ಅಂತ ಕೇಳಬೇಕಾಗ್ತೈತಿ. ಸಂಬಂಧಪಟ್ಟ ಮಂತ್ರಿಗೆ ಹೇಳಿ, ಸಂಬಂಧಪಟ್ಟ ಇಲಾಖೆ ಹೇಳಿ ಕೊಡ್ರಿ ಅಂತ ಹೇಳಿದ್ರೆ ಸಹಜ. ಈಗ ನಾನು ಹೋಗ್ಬೋದು, ಇನ್ನೊಬ್ರು ಹೋಗ್ಬೋದು, ಹೋದ್ರೆಲ್ಲ ಪಕ್ಷಕ್ಕೆ ಸೇರೋಕ್ಕಾಗಲ್ಲ. ಪಾಪ ಅವರು ನಾ 7 ತಾಸು ಇದ್ದ ಕರೆಂಟ್ 3 ತಾಸು ಕೊಟ್ಟರು, 10 ತಾಸು ಕೊಟ್ಟರು. ಅವತ್ತು ನನಗೂ ಕೊಟ್ಟರು, ಸಿನ್ನೂರು ಕೊಟ್ಟರು, ಸುರಗುಂಪಿ ಕೊಟ್ಟರು, ಎಲ್ಲರಿಗೂ ಕೊಟ್ಟರು. ಕೊಟ್ಟ ಮ್ಯಾಗ ನಾವು ಬಂದ್ವಿ. ಆ ಫೋಟೋ ಇವತ್ತು ವೈರಲ್ ಆಗಿ ಇದೆಲ್ಲ ಪ್ರಪಂಚ ಎಲ್ಲ ಸುದ್ದಿ ಆಗಿತ್ತು. ಈ ಒಂದು ಫೋಟೋ ಈಗ ವೈರಲ್ ಆಗೋದಕ್ಕೆ ಕಾರಣ ಏನು, ಮತ್ತೆ ಈಗ ಏನು ಇದಾಗಿದೆ ಅಂದ್ರೆ ಈಗ ಏನು ಇದೆಲ್ಲ ಗೊಂದಲ ಆಗಿದೆ, ಈ ಒಂದು ಗೊಂದಲದಕ್ಕೆ ಏನು ಒಂದು ಸ್ಪಷ್ಟನೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ ಅಂತ ಸರ್? ಅಲ್ಲ, ಅದೆಲ್ಲ ಸುಳ್ಳು ಅಂತ ನನ್ನ ಭಾವನೆ. ಅಲ್ರಿ 6 ತಿಂಗಳಿದ್ದು ಫೋಟೋ ಹಾಕಿತಾರಂದ್ರಿ, ಬೇಕಲ್ಲ ಏನಾರು ಒಂದು ಸತ್ಯಾಂಶ ಬೇಕಲ್ಲ. ಆಯ್ತು, ಏನು ಅನುದಾನ ಕೇಳಕ್ಕೆ ಇವತ್ತು ಬೆಂಗಳೂರಲ್ಲಿದ್ದೀವಿ, ನಾಳೆಗೆ ಹೋಗ್ಬೋದನ್ಕ ಎಲ್ಲರೂ ಕಲ್ತ ಕೊಡ್ರಿ ಅನುದಾನ ಕ್ಷೇತ್ರಕ್ಕೆ ಅಂತೇಳಿ ಹೋದ್ರೆ ಪಕ್ಷ ಸೇರೋಕ್ಕಾಗುತ್ತಾ? ಬಸವರಾಜ್ ದಡೇಸುಗೂರ್ ಅವರು ಯಾವುದೇ ಕಾರಣಕ್ಕೂ ಬಿಜೆಪಿ ಪಕ್ಷವನ್ನು ಬಿಡೋದಿಲ್ಲ, ಎಲ್ಲೂ ಕೂಡ ಹೋಗೋದಿಲ್ಲ. ಅಷ್ಟಂತ ಸತ್ಯ. ನಾನು ಆರಾಮಾಗಿ ಪಕ್ಷದಲ್ಲಿ ಕೆಲಸ ಮಾಡ್ತೇನೆ. ನಾನು ಎಲ್ಲ ಸುಳ್ಳು ಎಲ್ಲ ಸುಂಕಿ ಓಪೋ ಹೇಳ್ತಿದ್ದಾರೆ ಜನ. ಖಂಡಿತ ಕೆಲಸ ಮಾಡ್ತೇನೆ. ಇದಿಷ್ಟು ಕನಕಗಿರಿ ಶಾಸಕ ಬಸವರಾಜ್ ದಡೇಸುಗೂರ್ ಅವರ ಮಾತು. ನಾನು ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ಬಿಟ್ಟು ಹೋಗೋದಿಲ್ಲ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಆಗಿರ್ಬೋದು, ಜೆಡಿಎಸ್ನ ನಾಯಕರು ಏನೇ ಆಹ್ವಾನ ಕೊಟ್ಟರು ಕೂಡ ನಾನು ಆ ಕಡೆ ಹೋಗೋದಿಲ್ಲ, ನಾನು ಬಿಜೆಪಿಯಲ್ಲೇ ಕೆಲಸ ಮಾಡ್ತೀನಿ. ನಮ್ಮ ನಾಯಕರು BS ಯಡಿಯೂರಪ್ಪನವರಿದ್ದಾರೆ, ಅವರ ಪರವಾಗೇ ನಿಲ್ತೇನೆ ಅನ್ನೊಂದು ಮಾತನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕೊಂಡೆಯ ಜೊತೆಗೆ ಕೃಷ್ಣ, GV ನ್ಯೂಸ್18 ಕನ್ನಡ, ಬೆಂಗಳೂರು.